ಹತ್ತಿರ ಕಾರ್ ಎಲ್ಲಿ ಬರಬೇಕು? ಕಾರಲ್ಲಿ ಬರ್ತದೆ. ಚೆನ್ನಾಗಿ ಮಾಡ್ತಾರೆ ಅವರು. ಅವರು ತಮ್ಮ ಹಾಗೆ ಅವರಿಗೆ ಎಲ್ಲ ಕರೆಕ್ಟ್ ಆಗಿ ಸ್ತವಂ ಪುಣ್ಯಂ ಅನ್ನಪೂರ್ಣೇಶ್ವರ ದೇವಾಲಯ. विपूर्णं महत्त्वाय सच्चराय तमेतः परमाय शशराक्षरोहितग्रीव कृष्णवर्णनमोऽस्तुते तु जयत्वं ब्रह्म ಧ್ಯೇಯಂ ಶ್ರೀಪತಿ ರೂಪ ವಜಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ ಧ್ಯೇಯಂ ದೀನಜನಾಯ ಚ ವಿತ್ತಂ. ಆ ಥರ ನಮ್ಮ ಶಂಕರಾಚಾರ್ಯರು ಹೇಳಿದ್ದಾರೆ. ಇಲ್ಲಿ ಉಡುಪಿಯಲ್ಲಿ ಕುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮಿಗಳದ 4ನೇ ಪರ್ಯಾಯ ಸಮಯದಲ್ಲಿ ನಾವು ಇಲ್ಲಿ ಬಂದಿದ್ದೀವಿ. ಮುಂಚೆ ನಮ್ಮ ಗುರುಗಳು ಇಲ್ಲಿ ಬಂದು ಪರ್ಯಾಯ ಸಮಯದಲ್ಲಿ ನವರತ್ನ ರಥ ಉದ್ಘಾಟನೆ ಮಾಡಿದ್ದಾರೆ. ಆ ನವರತ್ನ ರಥವನ್ನು ಕೂಡ ನೋಡಿದ್ವಿ. ಅಲ್ಲಿ ನೋಡಿದ್ವಿ. ಆ ಥರ ಕಂಚಿ ಮತ್ತು ಕುತ್ತಿಗೆ ಮಠಕ್ಕೆ ಕನಿಷ್ಠ ಸಂಬಂಧ ಇದೆ. ಅದಕ್ಕೆ ಮುಂಚೆ ಅವರು ನೇಪಾಳದಲ್ಲಿ ಕೂಡ ನಮ್ಮ ಶ್ರೀಗಳದ ಕಾರ್ಯಕ್ರಮ ಮತ್ತು ಇವರದ ಸುಬ್ರಹ್ಮಣ್ಯ ತೀರ್ಥ ಸ್ವಾಮಿ ಕುತ್ತಿಗೆ ಮಠದ ಅವರದ ಕಾರ್ಯಕ್ರಮ ಎಲ್ಲ ನೇಪಾಳದಲ್ಲಿ ಆಯಿತು. ನಾವು ಇಲ್ಲಿ ಭಗವದ್ಗೀತಾ ಮಂದಿರ ಮತ್ತು ಅನೇಕ ಧಾರ್ಮಿಕ ಸಂಸ್ಥಾನಗಳೆಲ್ಲ ನೋಡಿದ್ದೀವಿ ಉಡುಪಿಯಲ್ಲಿ. ಇವರು ಪರ್ಯಾಯ ಸಮಯದಲ್ಲಿ 4ನೇ ಪರ್ಯಾಯದಲ್ಲಿ ವಿಶೇಷ ಕಾರ್ಯಕ್ರಮವಾಗಿ ಶತಕೋಟಿ ಪ್ರವಿಸ್ತರಂ ಅಂತ ಹೇಳ್ತಾರೆ ಪುರಾಣ ವಿಷಯದಲ್ಲಿ. ಮುಂಚೆ ಇವರು ಪರ್ಯಾಯದಲ್ಲಿ ಲಕ್ಷ ಲೇಖನ ಯಜ್ಞ ಅದು ಮಾಡಿದ್ದಾರೆ. ಈ ಪರ್ಯಾಯದಲ್ಲಿ ಕೋಟಿ ಜನತಾ ಲೇಖನ ಯಜ್ಞ ಭಗವದ್ಗೀತಾ ಕಾರ್ಯಕ್ರಮವನ್ನು ಶುರು ಮಾಡಿದ್ದಾರೆ. ದೊಡ್ಡ ವಿಷಯ, ಮಹತ್ವಪೂರ್ಣ ವಿಷಯ. ಲೇಖಯಂತೀಹ ಚ ನರಾಹ ತೇಷಾಂ ವಾಸಃ ತ್ರಿವಿಷ್ಟತೆ. ಆ ಥರ ವಾಲ್ಮೀಕಿ ರಾಮಾಯಣದಲ್ಲಿ ಇದೆ. ಲೇಖನ ಯಜ್ಞ ಎಲ್ಲರಿಗೂ ಪುಣ್ಯ ಬರ್ತದೆ, ಸ್ವರ್ಗ ಸುಖ ಬರ್ತದೆ. ಈ ಭಗವದ್ಗೀತಾ ಲೇಖನ ಯಜ್ಞದಲ್ಲಿ ಎಲ್ಲರೂ ಸೇರಿಸಿಕೊಂಡು ದೇಶ ವಿದೇಶದಲ್ಲಿ ಯಾರೆಲ್ಲ ನಮ್ಮ ಭಕ್ತರಿದ್ದಾರೋ, ಭಾರತೀಯ ಕಲಾ, ಭಾರತೀಯ ವಿಜ್ಞಾನ ಪ್ರೇಮಿಗಳು ಎಲ್ಲರೂ ಯಾರಿದ್ದಾರೋ ಎಲ್ಲರೂ ಸೇರಿಸಿಕೊಂಡು ವಿಶ್ವ ಗೀತಾ, ಇದು ನಮ್ಮ ವಿಶ್ವ ಶಾಂತಿಗೋಸ್ಕರವಾಗಿ, ವಿಶ್ವ ವಿಕಾಸಕ್ಕೋಸ್ಕರವಾಗಿ ಈ ಭಗವದ್ಗೀತಾ ಲೇಖನ ಯಜ್ಞದಲ್ಲಿ ಎಲ್ಲರೂ ಸೇರಿ ಕೃಷ್ಣ ಪರಮಾತ್ಮ ಅವರ ಅನುಗ್ರಹ ತಗೊಂಡು ಮನ್ಮನಾ ಭವ ಮದ್ಭಕ್ತ ಮದ್ಯಾದಿ ಮಾಂ ನಮಸ್ಕುರು ಮಾಮೇ ವೇಶ್ಯತ್ಯ ಸಂಶಯ. ಆ ಥರ ಭಗವದ್ ಅನುಗ್ರಹ ಪಾತ್ರರಾಗಬೇಕಂತ ಉಡುಪಿ ಕೃಷ್ಣನವರನ್ನು ಪ್ರಾರ್ಥನೆ ಮಾಡುತ್ತೀವಿ. ಎಲ್ಲರೂ ಭಾಗಸ್ವಾಮಿ ಆಗಿ ಎಲ್ಲರಿಗೆ ಪುಣ್ಯ ಮತ್ತು ಶ್ರೇಯಸ್ಸು ಕೀರ್ತಿ ಬರಬೇಕು
ಅದಕ್ಕೋಸ್ಕರವಾಗಿ ನಾವು ಕಾಮಕೋಟಿ ಆರಾಧ್ಯ ದೇವತಾ ಕಾಮಾಕ್ಷಿ ಅಮ್ಮವಾರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಗೀತಾಕೋಟಿ ಕಾಮಕೋಟಿ. ನಮ್ಮ ಮುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮಿಗಳು 4ನೇ ಪರ್ಯಾಯವನ್ನು ಇಲ್ಲಿ ಮಾಡ್ತಾರೆ. ಅದು ಒಂದು ವಿಷಯ. ಅದವರು ಸೇರಿ ಇನ್ನೊಂದು ವಿಷಯ ಇದೆ. ಅವರು ಸನ್ಯಾಸಾಶ್ರಮ ತಗೊಂಡು 50 ವರ್ಷ ಆಯಿತು. ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಅದು ಕೂಡ ನಮ್ಮ ಧಾರ್ಮಿಕ ಸಂಸ್ಥೆಗಳಲ್ಲಿ ಇದು ದೊಡ್ಡ ವಿಷಯ, ಗೊಬ್ಬ ಅದು ಮಹನೀಯ ಮಹತ್ವಪೂರ್ಣ ವಿಷಯ. ಅದು ಕೂಡ ಈ ಕೋಟಿ ಯಜ್ಞ ಆಗುತ್ತದೆ. ಅದು ಮನಸ್ಸಿಗೆ ಆನಂದಕರ ವಿಷಯ. ಸಮಾಜ ಹೇಳ್ಬೇಕು ನೀವು ಮತ್ತೆ ಹೇಳಿ इंद्रस्य युज्यः सखा तद्विष्णोः परमं पदं सदा पश्यन्ति सूरयाः दिवीव चक्षुरापातम् तद्विप्रासो विपन्यवो जागृमां सत्समिन्धवे विष्णोर्विष्टारमं पदम् प्रमोदय्यः पार्थेवानि विमलेन ಮಧ್ವಾಚಾರ್ಯರು ಪಾಠ ಮಾಡಿದ್ದ ಅದೃಶ್ಯ ಮಾಡಿದ ಇಲ್ಲಿ ಕೂಡ ಪೂಜಾ. ಇಲ್ಲಿ ಅವರು ಅದೃಶ್ಯರಾಗಿ ಮತ್ತೆ ಬದಲಿಗೆ ಹೋಗ್ತಾರೆ. ಇಲ್ಲೇ ಗುರುಗಳು ಪರ್ಯಾಯ ಮುಂಚೆ ದೀಕ್ಷೆ ತಗೊಂಡು ಹೌದು ಇಲ್ಲಿ ಚಂದ್ರೇಶ್ವರಕ್ಕೆ ಹೋಗಿ ಆಮೇಲೆ ಕೃಷ್ಣ ಮಠಕ್ಕೆ ಹೋಗಿ ಮತ್ತೆ ಇಲ್ಲಿ ಎಲ್ಲರೂ ದರ್ಶನ ಮಾಡುವವರು ಚಂದ್ರೇಶ್ವರ ಆನಂದ ನೋಡಿಯೇ ಕೃಷ್ಣ ಮಾಡಬೇಕು ಸಂಪ್ರದಾಯ. ಬರ್ತಾರ